ಬಕ್ಕಿಗೆ ಏನ್ರಿ ಸಿಟಿನಕ್ಕಿಗೆ ಹಳ್ಳ್ಯಾಗ ಕೊಟ್ಟಿದ್ರ ಏನ್ರಿ ಹುಲಿಗೆ ಬಾಳಿ ಕೊಟ್ಟಿದ್ರು. ಒಕ್ಕಲ್ತನ ಮನಿತನ ಆಕಿ ಅಲ್ಲಿ ಸಿಟಿಯಾಗಂದ ಪ್ಯಾಸೇನ್ ಮಾಡಿದ ಹೆಣ್ಮಗಳು ಯಾವಾಗಿಂದ ಅತ್ತಿ ಮನೆಗಿಂದ ಬಂದಿದ್ಲು. ಬಂದು ದಿನ ಅತ್ತಿ ಆಕಳ ಹಿಡ್ಕೊತಿದ್ಲು, ಹಾಲು ಹಿಡ್ಕೊತಿದ್ಲು. ಈಗ ಒಂದು ದಿವಸ ಏನು ಮಾಡ್ಯಾಳ ಏನ್ರಿ ಅಗದಿ ಟಿಪ್ ಟಾಪ್ ಒಳ್ಳೆ ಕಿಮ್ಮತ್ತಿನ ಸೀರೆ ಹಾಕೊಂಡಾಳ. ಅದೇ ಹೊಸ್ದಾಗಿ ಬಂದು ಸೊಸಿ ಅಲ್ಲ, ಅಗದಿ ಕೊಳ ತುಂಬ ಬಂಗಾರ ಎಲ್ಲ ಹಾಕೊಂಡು ಹಿಂಗೆ ತಿರುಗಾಡ್ತಿದ್ಲು. ಪಾಪ ಇರುದಾಗಿ ಇಟ್ಟಿದ್ದು ಬುಡ್ಡ ಏನ್ರಿ ಹಂಗೆ ಲುಟುಕ್ ತಿರುಗಾಡ್ತಿದ್ಲು ಮನ್ಯಾಗ. ಒಂದು ದಿವಸ ಏನು ಅತ್ತಿ ಏನ್ಲು ಏನಾತ ತಂಗಿ 5 ದಿನ ನೀವೇ ಆಕಳ ಹಿಡ್ಕೊತೀರಿ, ಇವತ್ತು ನಾ ಹಿಡ್ಕೊತೀನಿ ರೀ ಅಂತ. ಅತ್ತಿಗೆ ದೊಡ್ಡ ಖುಷಿ ಆಯ್ತು. ಯಾರಿಗೆ ಖುಷಿ ಆಗಂಗಿಲ್ಲ ರೀ? ಅತ್ತಿ ಕೆಲಸ ಬಿಡಿಸ್ರಿ ಅಂದ ಹತ್ತಿದರಿಗೆ ಖುಷಿ ಆಕತ್ತಿಲ್ಲ. ಹತ್ತಿದರಿಗೆ ಕೆಲಸ ಬಿಡಿಸ್ಬೇಕು, ಹೋದ ಕೂಡಲೇ ಹತ್ತಿದರಿಗಿಂದ ಕೆಲಸ ಬಿಡಿಸ್ಬೇಕು ಅಂದರೆ ಹತ್ತಿದರಿಗಿಂದ ಖುಷಿ. ನಿಮಗೆ ಮದುವೆ ಮಾಡ್ಕೊಂಡು ಕೂಡಲೇ ಗಂಡನ ಮನೆಗೆ ಹೋಗಿ ಹೇಳ್ತಾರೆ ಇಲ್ಲವ, ನೀವು ಹೋದ ಕೂಡಲೇ ಮೊದಲು ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈ ಹಿಡ್ಕೊ, ಅತ್ತಿ ಜುಟ್ಟ ಹಿಡ್ಕೊಂಡ್ರಿ ಅಂತಂದ್ರೆ ಈ ವೀಸು ಹಾಕಿನ ಸುತ್ತನೇ ತಿರುಗ್ತಾವತ್ತ. ಹೌದಾ ಇಲ್ಲ? ಅತ್ತಿ ನಿನ್ನ ಕ್ಯಾದಲ್ಲ, ಮಾವ ನಿನ್ನ ಮಾತು ಕೇಳ್ತಾನ, ಗಂಡ ನಿನ್ನ ಮಾತು ಕೇಳ್ತಾನ, ಎಲ್ಲರೂ ನಿನ್ನ ಮಾತು ಕೇಳ್ತಾರ. ಅತ್ತಿ ಖುಷಿ ಇಡ್ರಿ ಏನ್ರಿ. ಸುಮ್ಮನೆ ನಾಟಕಿ ಮಾಡೋದು ಮಾಡ್ಬೇಕ್ರಿ. ನಮ್ಮಲ್ಲಿ ಹಿಂಗೆ ಪ್ರವಚನ ನಡೆದಿತ್ತು. ಅವ್ರ ಅತ್ತಿ ಪ್ರವಚನಕ್ಕೆ ಬಂದಾಳ, ಅದಕ್ಕಿದು ನಡ್ಲಿಕ್ಕೆ ಬರಂಗಿಲ್ಲ, ಅಡ್ಡಣಿಗೆ ಆದಂಗೆ ಆಗಿದ್ದು ಕಾ. ಆಕಿ ಪುರಾಣಕ್ಕಂದ ಹೊಂಟಾಳ, ಆಕಿನ ಸೊಸಿ ಇದ್ರೆ ಕುರ್ಚಿ ತೊಗೊಂಡು ಬಂದಾಳ. ಅದು ಮುದುಕಿ ಸುಮ್ಮನೆ ಕೆಟ್ಟು ಕೊಡಕ್ಕೆ ಮುದುಕಿ, ಅದು ಕೂತಲ್ಲೇ ಕುಂದ್ರದಲ್ಲ. ಪುರಾಣದಾಗೂ ಎದ್ದು ಅಲ್ಲಿದಿಂದ ಇಲ್ಲಿಗೆ ಇಲ್ಲಿದಿಂದ ಅಲ್ಲಿಗೆ ಆಕಿ ಎಲ್ಲೆಲ್ಲಿ ಎದ್ದೆದ್ದು ಹೋಗ್ಕಳಿಕಿ ಪಾಪ ಸೊಸಿ ಅಂತ ಕುರ್ಚಿ ತೊಗೊಂಡು ಒಯ್ದು ಹಾಕಿ. ನನಗೆಂದ ಭಾಳ ಖುಷಿ ಆಯಿತು. ಏನಪ್ಪ ಅತ್ತಿ ಮೇಲೆ ಎಷ್ಟು ಕಾಜಿ ಅದಳಲ್ಲಿ, ಎಷ್ಟು ಪ್ರೀತಿ ಅದಳ ಸೊಸಿ. ಯವ್ವ ನಿನ್ನಂತಕ್ಕಿ ನೋಡಿ ನನಗೆ ಭಾಳ ಖುಷಿ ಆಯ್ತು. ಯಾಕಯ್ಯಪ್ಪ ನಾನು ನೋಡಿ ನನಗೆ ಯಾಕೆ ಖುಷಿ ಆಗ್ಯದ, ಏನು ಅತ್ತಿ ಸೇವಾ ಎಷ್ಟು ಮಾಡ್ತಿದ್ದೆ. ಆಕೆ ಎಲ್ಲೆಲ್ಲಿ ಕುಂದಿರ್ತಾನೆ ಅಂತ ಅಲ್ಲೆಲ್ಲಿ ಒಯ್ದು ಕುರ್ಚಿ ಹಾಕ್ಲಕತ್ತಿದಲ್ಲ, ನಿನ್ನಂಥ ಅತ್ತಿ ಸೇವೆ ಮಾಡೋಕ್ಕಿನ್ನ ನಾನು ನೋಡಿಲ್ಲ ಅಂದೆ. ಆಕಿ ಅಂದು ನಾ ಎಲ್ಲಿ ಅತ್ತಿ ಸೇವೆ ಮಾಡ್ತೀನಿ ಅಯ್ಯಪ್ಪ, ಇವತ್ತ ನಾನು ಸೀರೆ ಉಟ್ಕೊಂಡು ಬಂದದ ಇವತ್ತ ನಾನು ಸೀರೆ ಉಟ್ಕೊಂಡು ಬಂದಾಳ, ಎಲ್ಲೆಲ್ಲಿ ಕೂತು ಹೊಲಸು ಮಾಡ್ಕೊತಂದ್ರ. ಆಕಿ ಅತ್ತಿ ಮೇಗಿನ ಕಾಜಿಗೆಲ್ಲ ಸೀರೆ ಕಾಜಿ. ಆಕಿನಲ್ಲಿ ಕಾಜಿ ಮಾಡಲಿ ಎಲ್ಲರ ಅತ್ತಿ ಮ್ಯಾಗ. ಅತ್ತಿ ಸಸಿ ಅಂದ ತಾಯಿ ಮಗಳಿದ್ದಂಗೆ ಇದ್ದಿದ್ದೆ ಅಂದ ಎಲ್ಲರೂ ಕೇಳಿರಿ ನೀವು? ಎಲ್ಲಿ ಕೇಳೋಕ್ಕಾಗಲ್ಲ. ಅತ್ತಿನೇ ಸೊಸಿನೇ ಏನ್ರಿ. ಪಾಪ ಈಕಿ ಒಂದು ಅತ್ತಿ ದಿನ ನೀವೇ ಆಕಳ ಹಿಡ್ಕೊತೀರಿ, ಇವತ್ತು ನಾ ಹಿಡ್ಕೋತೀನಿ ರೀ ಅಂದು. ಅಯ್ಯ ಯಾರು ಬೇಡತ್ತಾರ ಅಯ್ಯವ ಹಿಡ್ಕೋಲ್ಲ ತಿಕ್ಕೊಳಲ್ಲು. ಪಾಪ ದಿನ ಅತ್ತಿ ಒಂದು ತಂಬಿಗೆ ನೀರ ಏನ್ರಿ, ಒಂದು ತಂಬಿಗೆ ನೀರು ತೊಗೊಂಡು ಹೋಗೋದು ಈಕಿ ನೋಡಿದ್ಲು ದಿನ. ಯಾವಾಗಿಂದ ತಂಬಿಗೆ ನೀರು ತೊಗೊಂಡು ಹೋಗೋದೇ ಅಂದ ನೋಡಿದ್ಲು. ಈಕಿನೂ ಅಂದ ತೊಗೊಂಡ್ಲು ಏನ್ರಿ, ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ, ಬಂಗಾರ ಹಾಕ್ಕೊಂಡಾಳ, ಚಲೋ ಮೇಕಪ್ ಮಾಡ್ಕೊಂಡಾಳ. ಮೊದಲು ಫೇರ್ ಆ್ಯಂಡ್ ಲವ್ಲಿ ಹಚ್ಚಾಳ, ಅದ್ರ ಮ್ಯಾಲೆ ವಿಕೋ ಟರ್ಮರಿ ಹಚ್ಚಾಳ ಏನ್ರಿ. ಒತ್ತಿ ಪೌಡ್ರಾಗಿ ಹೊಡ್ಕೊಂಡಾಳ. ಅದು ಏನಾಗ್ಯದ, ತಂಬಿಗೆ ತೊಗೊಂಡು ಕೊಟ್ಟಿಗೆಗೆ ಹೋದ್ಲು. ಹೋಗುತ್ತಾನ ಇಲ್ಲ ನಮ್ಮ ಮಾರ್ಬಲ್ ಹಾಕಿರ್ತಾರಲ್ಲ ಕೊಟ್ಟಿಗೆಗೆ, ಏನು ಗ್ರ್ಯಾನೈಟ್ ಹಾಕಿರ್ತಾರೆ ರೀ. ಕೊಟ್ಟಿಗೆಗಂದ ಆಕಳದ ಸಗಣಿ ಇಟ್ಟು ಅದು ಮೂತ್ರ ಹಾಕಿ ಏನ್ರಿ ಹೊಲಸು ಮಾಡಿತ್ತು. ಈಕೆಯಿಂದ ಹೋದ್ಲು ಕೊಟ್ಟಿಗೆಗಂದ ಹೋಗಿ ನೋಡ್ತಾಳ, ಚೀ ಇದ್ರಾಗ ಕೂತು ನಾ ಹಾಲು ಹಿಂಡ್ಕೊಳ್ಳೆ ಅಂದ್ಲು. ಇದ್ರಾಗ ಹಂಗೆ ಕೂತು ಹಿಂಡ್ಕೊಳ್ಳಿ, ನಾ ಇಟ್ಟು ಕಿಮ್ಮತ್ತು ಸೀರೆ ಹುಟ್ಟೀನಿ, ಇಟ್ಟೆಲ್ಲ ಆಭರಣ ಹಾಕೊಂಡು ಇಟ್ಟೆಲ್ಲ ಮೇಕಪ್ ಮಾಡ್ಕೊಂಡು ನಾ ಯಾಕೆ ಸೆಗಣಿಯಾಗಂದ ಕೂತಂದ ಆಕಳ ಹಿಂಡ್ಕೊಳ್ಳಿ, ನಾ ಆಕಳು ಡುಬ್ಬದ ಮ್ಯಾಗ ಕೂತ್ಕೊಂಡು ಹಾಲು ಹಿಂಡ್ಕೊತೀನಿ ಅಂದ. ಡುಬ್ಬದ ಮ್ಯಾಗ ಕೂತ್ರ ಆಕಳ ಹಾಲು ಹಿಡ್ತದ್ರಿ, ಬಾಯನ್ ಹಲ್ಲು ಹೋಗ್ತಾವ. ನಾವು ಒಂಥರ ಆಕಳ ಹಿಂಡ್ಕೊಂಡಂಗ ಏನ್ರಿ, ಸದ್ಗುರುನಾಥ ಅನ್ನತಕ್ಕಂಥವನೇ ಆಕಳ. ನಾವು ಎಷ್ಟು ವಿನಯದಿಂದ ಆ ಗುರುವಿನ ಪಾದ ಹತ್ರಂದ ಕೂತ್ಕೊಂಡು ನಾವು ಏನು ಸೇವೆ ಮಾಡ್ತೀವಲ್ಲ, ಆ ಸೇವೆದ ಫಲನೇ ಅಲ್ಲಿ ಸಿಗತಕ್ಕಂಥದ್ದು. ಅಂಥ ಸೇವೆ ಅನ್ನತಕ್ಕಂಥದನ್ನ ಇಲ್ಲಿ ಯಾರು ಮಾಡ್ಲಿಕ್ಕತ್ತಾರ ತಗೊಂಡದ ಕೇಳಿದ್ರೆ, ಯಾವ ನಾಗಮ್ಮ ಮೌನೇಶ್ ಅಂತಕ್ಕಂಥವ್ರು ಮಾಡ್ಲಿಕ್ಕೆ. ಒಳ್ಳೆ ಭಕ್ತಿ ಭಾವ ಶ್ರದ್ಧೆಯಿಂದ ಮಾಡ್ಲಿಕ್ಕತ್ತಾರೆ. ನಿತ್ಯನೂ ದೇವಸ್ಥಾನಕ್ಕೆಂದ ಹೋಗಿ ಎದುರಿಗೆ ನಿಂತ್ಕೊಂಡ ಕಣ್ಣೀರು ಹಾಕೋದು. ಯಾರು ನಾಗಮ್ಮಂದ ಕಣ್ಣೀರು ಹಾಕ್ತಾಳೆ, ಆದ್ರ ಮೌನೇಶ್ ಅಂತನ ಹುಚ್ಚಿ ಕಣ್ಣೀರು ಹಾಕಬಾರದು. ನಾವು ಬೇಡಬಾರದು. ದೇವರ ಹತ್ರ ಕೊಡ್ಬೇಕನ್ನುವಂಥ ಭಾವನೆ ಅವನ ಹತ್ರ ಇತ್ತು ಹತ್ತಿಕೊಂಡಂದ್ರ ಪರಮಾತ್ಮ ತಾನಾಗಿನಂದ ಕೊಡ್ತಾನೆ. ಮತ್ತು ಭವಿಷ್ಯದಿಂದ ಅವನಿಗೆಂದ ಕೊಡಬಾರ್ದು ಅನ್ನುವಂಥ ಮನಸ್ಸಿತ್ತು ಅಂತಂದಾಗ ನಾವು ಏಟು ಬೇಡ್ಕೊಂಡ್ರು ಕೂಡ ಕೊಡಂಗಿಲ್ಲ. ಅದಕ್ಕೆ ನಾವಂದ ದೇವರ ಹತ್ರ ಭಿಕ್ಷೆ ಬೇಡೋದು ಬೇಡ. ಅವನ ಮನಸ್ಸಿಗೆ ಅದು ಇಚ್ಛೆ ಇತ್ತು ಅಂತಂದ್ರೆ ತಾನೇ ಕೊಡ್ತಾನಂತಂದು, ನಿನಗ ನಾ ಮಗ ಹಾಕಿನಿ, ನನಗೆ ನೀ ಮಗ ಆಗತ್ತಂದು ಮೌನೇಶ ಒಬ್ರಿಗೊಬ್ಬರಿಂದ ಮಾತಾಡಿಕೊಂಡು ಪ್ರತಿನಿತ್ಯನೂ ಕೂಡ ದೇವಸ್ಥಾನದಿಂದ ಮನೆಗೆ ಬರ್ತಿದ್ರು. ಯಾವಾಗಿಂದ ಮನೆಗೆ ಬರ್ತಿದ್ರು, ಇದು ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ತಾಯಿ ಪಾರ್ವತಿ ಅಂತಾಳೆ, ಆಹಾ
ಎಂಥ ಧರ್ಮವಂತರ ಮನಿತನ. ಪರಮಾತ್ಮ ಯಾವುದನ್ನು ಹೇಳ್ಯಾನ ಅದು ಎಲ್ಲವೂ ಕೂಡ ನಡೆಸ್ತಕ್ಕಂಥ ಮನಿತನ ಇಲ್ಲಿ ಐತೆಲ್ಲ ತಿಳ್ಕೊಳೋದು. ನಾನು ಈ ಭೂಮಿ ಮೇಲೆ ಅವತಾರ ತಾಳ್ಬೇಕಾದ್ರೆ ನಾ ಈ ಭೂಮಿ ಮೇಲೆ ಹುಟ್ಟಬೇಕಾಗಿತ್ತು ಅಂತಂದ್ರ ಇದೇ ದಂಪತಿಗಳ ಗರ್ಭದೊಳಗೆ ನಾವು ಹುಟ್ಟಬೇಕಂತ ತಿಳ್ಕೊಳೋದು. ಯಾವಾಗಿನ ಪಾರ್ವತಿ ಅಂತಕ್ಕಂಥ ತೀರ್ಮಾನ ತಗೊಂಡು ಅವತ್ತೇನು ಆ ದೇವಸ್ಥಾನಕ್ಕೆ ಹೋಗಿ ಬಂದು ಪಾಪ ಮೌನೇಶ ಮತ್ತು ನಾಗಮ್ಮಯ್ಯನ ಮಲ್ಕೊಂಡಿದ್ರು. ರಾತ್ರಿ ಕನಸು ಬಿದ್ದ. ಯಾರಿಗೆ? ನಾಗಮ್ಮಗೂ ಕನಸು ಬಿದ್ದದ, ಈ ಕಡೆದ ಮೌನೇಶಗನು ಕೂಡ ಕನಸು ಬಿದ್ದದ. ಸಾಕ್ಷಾತ್ ಜಗನ್ಮಾತೆನೇ ಪಾರ್ವತಿನೇ ನಾಗಮ್ಮನ ಸ್ವಪ್ನದೊಳಗೆ ಬಂದು ಹೇಳ್ತಾಳೆ, ನಾಗಮ್ಮ ಮಕ್ಕಳೆಲ್ಲ ತಗೊಂಡು ಚಿಂತೆ ಮಾಡಕತ್ತೇನವ, ಚಿಂತೆ ಮಾಡಬೇಡ. ನಾನು ಶಿವನ ಅರ್ಧಾಂಗಿನಿ ಆಗಿರ್ತಕ್ಕಂಥ ನಾನು ಪಾರ್ವತಿ. ನಾನು ನಿನ್ನ ಗರ್ಭದೊಳಗೆ ಹುಟ್ಟಿ ಬರ್ತೀನಿ. ಆದ್ರೆ ಹೆಂಗೆ ಹುಟ್ಟಿ ಬರ್ತೀನಿ ಅಂತಕೊಂಡು ಕೇಳಿದ್ರೆ ನಾನು ಹೆಣ್ಣಾಗ್ಯದ ಹುಟ್ಟಿ ಬರಂಗೆಲ್ಲ ನಿನ್ನ ಗರ್ಭದೊಳಗೆ ನಾನು ಪಾರ್ವತಿ ಆಗಿದ್ರು ನಿನ್ನ ಗರ್ಭದೊಳಗೆ ನಾನು ಗಂಡಸು ಮಗನಾಗ್ಯದ ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಂಡು ಯಾವಾಗಿಂದ ಪಾರ್ವತಿ ಆ ನಾಗಮ್ಮನ ಕನಸಿನೊಳಗೆ ಬಂದು ಹೇಳಿ ಹೋಗ್ತಾಳ. ಯಾಕಟ್ಟ ಕನಸಿನಾಗ ಬಂದು ಹೇಳ್ತಾರ್ರಿ? ಅವ್ರು ಕಳಿತಕ್ಕಂಥ ಜೀವನ ಅನ್ನತಕ್ಕಂಥದ್ದು ನೋಡಿ, ಅವರಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದ್ದು ನೋಡಿ, ಸ್ವತಃ ದೇವತೆಗಳು ಬಂದಂದ ಹೇಳ್ತಾರೆ, ನಾನು ನಿನ್ನ ಹೊಟ್ಟೆ ಒಳಗೆ ಹುಡ್ತೀನಿ, ನಿನ್ನ ಗರ್ಭದೊಳಗೆ ನಾ ಹುಡ್ತೀನಿ ಎತ್ತುಕೊಂಡ ಪಾರ್ವತಿ ಯಾವಾಗ ನಾಗಮ್ಮನ ಸ್ವಪ್ನದೊಳಗೆ ಹೇಳಲು ಅದೇ ಆ ಸ್ವಪ್ನ ಮುಗಿಸ್ಕೊಂಡು ಮತ್ತೆ ಈ ಕಡೆಯಿಂದ ಮೌನೇಶನ ಕನಸನಿಗೆ ಬಂದು, ಮೌನೇಶ ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ನಿಷ್ಠೆ ಅನ್ನತಕ್ಕ ನೋಡಿ ನನ್ನ ಮನಸ್ಸಿಗೆ ಭಾಳ ಖುಷಿ ಆಗೈತಿಪ್ಪ. ನೀನೇನು ಮಕ್ಕಳನ್ನಿಂದ ಬೇಡ್ತಿದ್ದೆಲ್ಲ, ನಾ ಸ್ವತಃ ನಾನೇ ನಿನ್ನ ಹೆಂಡತಿಯ ಗರ್ಭದೊಳಗಿಂದ ಹುಟ್ಟಿ ಬರ್ತೀನಿ ಎತ್ತಿಕೊಳ್ಳೋನು. ಒಂದು ಕಡೆಗಿಂದ ಮೌನೇಶಗಿಂದ ಹೇಳ್ತಾಳ, ಇನ್ನೊಂದು ಕಡೆಗಿಂದ ಯಾವ ನಾಗಮ್ಮಳಿಗಿಂದ ಹೇಳ್ತಾಳ. ಹಿಂಗೆಲ್ಲ ಹೇಳೋದು ಬೆಳಗಾಯ್ತು, ಇಬ್ಬರಿಗೆ ಎತ್ತರ ಆಯ್ತು. ಯಾವಾಗಿಂದ ಗಂಡಗಂತಾಳೆ, ಏನ್ರಿ ನನಗೊಂದು ಕನಸು ಬಿದ್ದಿತ್ತು ಹುಚ್ಚಿ, ನನಗೂ ಒಂದು ಕನಸು ಬಿದ್ದಿತ್ತು. ಏನಂತ ಬಿದ್ದದೆ? ನೀ ಹೇಳು, ನಿನಗೇನಂತ ಬಿದ್ದದ? ಇಲ್ಲ ನೀವು ಹೇಳ್ರಿ. ಯಾವಾಗಿಂದ ನಾಗಮ್ಮ ಅಂತಾಳ, ನಾನೇ ಮೊದಲು ಹೇಳ್ತೀನಿ ತಿಳ್ಕೊಂಡು ನನ್ನ ಕನಸಿನೊಳಗಿಂದ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ತಾಯಿ ಪಾರ್ವತಿ ಆ ಜಗನ್ಮಾತೆನ ಕನಸಿನೊಳಗಿಂದ ಬಂದಿದ್ಲು. ಹುಚ್ಚಿ, ನನ್ನ ಕನಸಿನಾಗೂ ಅವಳೇ ಬಂದಿದ್ಲು. ನಿನಗೇನಂತ ಹೇಳ? ನಿನ್ನ ಗರ್ಭದೊಳಗಿಂದ ನಾನು ಗಂಡಸು ಮಗನಾಗಿಂದ ಹುಟ್ಟಿ ಬರ್ತೀನಿ ತಿಳ್ಕೊಳ್ಳೋದು ಹೇಳ. ಅವಾಗಿಂದ ಮೌನೇಶ್ ಅಂತನ ನನ್ನ ಸ್ವಪ್ನದೊಳಗೂ ಕೂಡ ಅದನ್ನೇ ಹೇಳ್ಯಾಳ. ನೋಡಿ ನಾವು ಎಷ್ಟು ಪುಣ್ಯ ಮಾಡೀವಿ. ಅಂದ ದೇವಾನು ದೇವತೆಗಳ ನಮ್ಮ ಗರ್ಭದೊಳಗಿಂದ ಹುಟ್ಟಿ ಬರ್ತಾರ ತಿಳ್ಕೊಂಡ್ರ ಇದಕ್ಕಿಂತ ಪುಣ್ಯ ಮತ್ತೊಂದು ಏನದ ಹುಚ್ಚಿ. ಅದಕ್ಕಾಗಿ ನಿನಗೆ ದಿನ ಹೇಳ್ತಿದ್ದೆ, ಅವ್ರು ಕೊಡ್ಬೇಕನ್ನುವಂಥ ಮನಸ್ಸಿತ್ತು ಅಂದ್ರೆ ಏನ್ರಿ ಪರಮಾತ್ಮ ತಾನೇ ಕೊಡ್ತಾನ, ನೀ ಯಾಕೆ ಬೇಡತೆ ಎತ್ತುಕೊಂಡು ನನ್ನ ಗತ್ತೆ. ಇವತ್ತು ಕನಸಿನಾಗಿಂದ ತಾಯಿ ಹೇಳ ಹತ್ತಿಕೊಂಡಂದಾಗ ಅದು 100ಕ್ಕೆ 100 ಅಂದ್ರೆ ಸತ್ಯ ಆಕೈತಿ ಅನ್ನುವಂಥದ್ದು ಯಾವಾಗಿಂದ ಮೌನೇಶನಿಗೆ ಮತ್ತು ನಾಗಮ್ಮನಿಗೆ ಗೊತ್ತಾಯ್ತು. ಯಾವಾಗಿಂದ ಗೊತ್ತಾಯ್ತು, ಆ ತಾಯಿ ಜಗನ್ಮಾತೆ ಶುಕ್ರವಾರ ದಿವಸ ಏನು ಮಾಡ್ತಾಳೆ ತಗೊಂಡು ಕೇಳಿದ್ರೆ ಪಾರ್ವತಿ ನಾಗಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳ. ಯಾವಾಗಿಂದ ಪಾರ್ವತಿ ನಾಗಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳೆ, ಮತ್ತೆ ಇವಳ ಗರ್ಭದೊಳಗಿಂದ ಪ್ರವೇಶ ಆಗಿದ್ದು ನಾಗಮ್ಮಿಗಿಂದ ಹೆಂಗ್ ಗೊತ್ತಾಯ್ತು ಅಂತಕೊಂಡ ಕೇಳಿದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಏನ್ರಿ ಬೆಳಗಿನ ಜಾವದ 5 ಗಂಟೆ ಸಮಯ ಇನ್ನೇನು ಹೇಳ್ಬೇಕಂತ ಅನ್ನೋದ್ರೊಳಗ ಯಾವಾಗಿಂದ ನಾಗಮ್ಮ ಹಿಂಗ ಪ್ರಚಲಿತ ಹೇಳುವಂಗ ನಂಗೆ ಎಚ್ಚರಾಗಿ ನೋಡ್ತಾಳೆ. ಜಗ್ಗನಂಗಿಂದ ಬೆಳಕಂದ ಕಣ್ಣಿದ್ರಿಗಿಂದ ಹೈದೋಯ್ತು. ಆ ಬೆಳಕು ಎಲ್ಲಿ ಹೋಯ್ತು ಅಂತಕೊಂಡ ಕೇಳಿದ್ರ ಏನ್ರಿ ತಾಯಿಯ ಮಕ್ಕಳ ಮಾರ್ಗದೊಳಗ ಏನ್ರಿ ಆ ದೀಪ ಅನ್ನತಕ್ಕಂಥದ್ದು, ಆ ಜ್ಯೋತಿ ಅನ್ನತಕ್ಕಂಥದ್ದು, ಆ ಬೆಳಕು ಅನ್ನತಕ್ಕಂಥದ್ದು ನಾಗಮ್ಮನ ಹೊಕ್ಕಳದಿಂದ ಶರೀರದೊಳಗಿಂದ ಪ್ರವೇಶ ಆಯ್ತಂತೆ. ಅವಾಗಿಂದ ಓಡಿ ಬಂದಿಂದ ಹೇಳ್ತಾಳೆ, ಏನ್ರಿ ಇವತ್ತು ನಾನು ಆ ತಾಯಿ ನನ್ನ ಗರ್ಭದೊಳಗಿಂದ ಪ್ರವೇಶ ಆಗಳ ಹತ್ತಿಕೊಂಡಂದಾಗ ಆ ಈರ್ವರೆಗೆ ಕೂಡ ಗಂಡ ಹೆಂಡತಿ ಅಂದ ಖುಷಿ ಪಡ್ತಾರೆ. ತಿಂಗಳಾಯ್ತು, 2 ತಿಂಗಳಾಯ್ತು, ನಾಗಮ್ಮ ಗರ್ಭಿಣಿ ಅಕ್ಕಳ. ಗರ್ಭಿಣಿ ಆದ ಬಳಿಕ ಅಂದ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. 3 ತಿಂಗಳಾಯ್ತು, 4 ತಿಂಗಳಾಯ್ತು. ನಿಮ್ಗೆಲ್ಲರಿಗೂ ಕೂಡ ಬಯಕೆಗಳಿಂದ ಕಾಡ್ದಂಗೆ ಹಾಕಿ ನಾಗಮ್ಮಗನ ಕೂಡ ಬಯಕೆಗಳು ಕಾಡ್ತಿದ್ವು. ಅಂದ್ರೆ ನಿಮ್ಮ ಕಾಡ ಬಯಕೆನೇ ಬೇರೆ ಏನ್ರಿ, ನಿಮಗೆ ಕಾಡ ಬಯಕೆ ಬೇರೆ. ನಿಮಗೆ ಅಂದ ಎಳ್ಳಚ್ಚಿ ಸಜ್ಜು ರೊಟ್ಟಿ ಏನ್ರಿ, ಹುಳ್ಬಾನ್ ಹಿಂಡಿ, ಅಗಸಿ ಹಿಂಡಿ, ಕರ್ಚಿಕಾಯಿ, ಆ ಹಣ್ಣ ಈ ಹಣ್ಣ ಏನ್ರಿ ಇವೆಲ್ಲ ಹಣ್ಣಾದ ತಿನ್ನಲ್ರಕ ಮಣ್ಣು ತಿತ್ತಾರ ಹೊಲ್ದಾಗಿಂದು. ಏನ್ರಿ ಹೊಲ್ದಾಗಿನ ಎರಿ ಮಣ್ಣು ತಿಂತಾರ, ಚಾಕ್ಲೇಟ್ ತಿಂದಂಗ ಏನ್ರಿ. ನಾ ಹೋಗ್ಬೇಕು ತಿನ್ನಕತ್ತಿಲ್ಲ, ಇಂಥ ಹೆಂಟಿ ಹಿಡ್ದವ ಹಿಂಗೆ ಮಾಡ್ಲಕತ್ತಿ. ಏನು ತಿಲ್ಲಕತ್ತಿ ಅಕ್ಕ ಅಂದೇನ? ಅಯ್ಯ ಮಣ್ಣು ತಿಲ್ಲಕತ್ತೀರಿ. ಮಣ್ಣು ಯಾಕೆ ತಿಲ್ಲಕತ್ತಿದ್ ಎಂದೇನ? ಅಯ್ಯ ನನ್ನ ಬಂಕಿ ಕಾಡ್ಲಕತ್ತವ. ಬಂಕಿ ಕಾಡಿದ್ರೆ ಮಣ್ಣು ತಿಂತಾರ ಅಂದೇನ?
ಹ್ಞೂ ಯಪ್ಪ ಮಣ್ಣು ತಿಂತಾರೆ, ಅದಕ್ಕೆ ಹುಡ್ತಾವೆ ಅವು ಇವಂತ ಕರಿಮಾರಿ ಮಂಜನ ಒಂದೊಂದು ಹುಡ್ತಾವೆ ನೋಡ್ರಿ. ನಾನು ಇಲ್ಲಿ ಹತ್ತಡ್ಯಾಗ ಒಂದು ನನ್ನ ಕಾರ್ ಸುತ್ತ ಹಾಕ್ಲಕತ್ತಿತ್ತು ಒಂದು ಹುಡುಗ. ಅದಕ್ಕೆ ಅಂಗಿ ಬೇಡ, ಚಡ್ಡಿ ಬೇಡ, ಏನು ಬೇಡ, ಕರ್ರಗ ಅಂದ್ರೆ ಕರ್ರಗ, ಬರೀ ಕಣ್ಣ ಹಲ್ಲ ಬಿಟ್ರೆ ಏನೂ ಕಾಣ್ತಿದ್ದಿಲ್ಲ ಪಾರದು. ಅದು ಹಿಂಗೆ ತಿರುಗಾಡ್ಲಕತ್ತಿತ್ತು. ನಾನೇ ಅದು ಹುಡುಗ ತಿರುಗಾಡ್ಲಕತ್ತದೋ ಇಲ್ಲಿ ಕಾರಿಗೆ ಗೀಚ್ ಗೀಚ್ ಹಾಕಿತ್ತು ನೋಡು ನಾನೇನ ಅಟ್ಟಂದ್ರೆ ಅವ್ರು ಓಡಿ ಬಂದು ಅಲ್ಲೆಲ್ಲ ರಾಜ ಇಲ್ಲಿದೇನು ರಾಜ ಯಾವ ಇದು ರಾಜ ನಿಂದನೇ ಯಾವ ಇದು ರಾಜ ಅಲ್ಲೇ ಯಾವ ಪೋತ್ ರಾಜ ಇದ್ದಾಗ ಇದಕ್ಕೆ ಹೋಯ್ ಮದ ಮೈ ಏನ್ರಿ ಇದು ರಾಜ ಕೆಟ್ಟ ಕರ್ರಗಂದ್ರೆ ಕರ್ರಗ. ನಾ ಅವಾಗ ತಿಳ್ಕೊಂಡೆ ಅಕ್ಕ ಒತ್ತಿ ಮಣ್ಣು ತಿಂದಂಗೆ ಕಾಣ್ತಾರೆ. ಹ್ಞೂ ಇದ್ಲಿ ಪದ್ಲಿ ತಿಂದ್ರೆ ಏನು ಮಾಡ್ತಿ ಏನ್ರಿ? ನಿಮಗೆ ಕಾಡ ಬಯಕೆಗಳು ಬೇಡ, ನಿಮಗೆ ಇದ್ಲಿ ತಿನ್ನೆ, ಮಣ್ಣು ತಿನ್ನೆ, ಇಂಥವೆಲ್ಲ ಹಣ್ಣ ಹಂಪ್ಲ ತಿನ್ನೆ ಬೇಡ. ಇವೆಲ್ಲ ತರ್ತಾರಲ್ಲ ಬೈಕಿ ಬುತ್ತಿ ಎತ್ತಿಕೊಂಡು ತರ್ತಾರಲ್ಲ ತವ್ರ ಮನೆಯವ್ರು ನೋಡ್ಬೇಕು ಏನ್ರಿ? ಪಾಪ ಗಂಡು ಮಕ್ಕಳು ಅನ್ನ ಅವನಿಗೆ ನಮಗೇನಿಲ್ಲ ಅಂತ ಏನೇ ಇಲ್ಲ ಪಾಪ ಅವ್ರಿಗೆ ಏನು ಏನ್ರಿ? ಒಂದು ಹಬ್ಬ ಅಂತೀರಿ, ಒಂದು ಹುಣ್ಣೆ ಅಂತೀರಿ, ಅವ್ರಿಗೆ ಏನದು ಹೇಳಿ ನೋಡೋಣ. ಮತ್ತು ಅದೇ ಹರಕ್ಕೆ ಚಾಟಿ ಹಾಕೊಂಡೆ ತಿರುಗಾಡೋದು. ನಮ್ಮ ಹಬ್ಬಗಳಿವು ಎಲ್ಲ ಜಗತ್ತಿನಾಗ ಹಬ್ಬಗಳು ಎಲ್ಲ ನಿಮ್ಮದೇ ಏನ್ರಿ? ಚಲೋ ಚಲೋ ಬಟ್ಟೆ ಬಿಡೋರು ನೀವು, ಮೈ ತುಂಬ ಬಂಗಾರ ಹಾಕ್ಕೊಳ್ಳೋರು ನೀವು ಏನ್ರಿ? ನಾಗರ ಪಂಚಮಿ ಹಿಡ್ಕೊಂಡು ದೀಪಾವಳಿ ಹಿಡ್ಕೊಂಡು ಎಲ್ಲ ಹಬ್ಬ ನಿಮ್ಗೆ ಹೆಣ್ಮಕ್ಳುವೆ. ಗಂಡ್ಮಕ್ಳಿಗೆ ಸಿಟ್ಟು ಬತ್ತತ್ತು, ಪರಮಾತ್ಮಲ್ಲಿ ಜಗಳ ತೆಗೆದು ಪರಮಾತ್ಮ ಎಲ್ಲ ಹಬ್ಬ ಹುಣ್ಣಿವೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದಿ, ಗಂಡ್ಮಕ್ಳಿಗೆ ಒಂದು ಹಬ್ಬ ಕೊಟ್ಟಿಲ್ಲ. ಜಗಳ ತೆಗೆದು ಕೂಡ ಪರಮಾತ್ಮ ಕೂತ್ಕೊಂಡು ವಿಚಾರ ಮಾಡೋದು, ಹೌದಲ್ಲ ಎಲ್ಲ ಹಬ್ಬ ಹೆಣ್ಮಕ್ಳಿಗೆ ಕೊಟ್ಟಿವಿ, ಗಂಡ್ಮಕ್ಳಿಗೇನು ಕೊಟ್ಟೆ ಇಲ್ಲ. ಹಿಂಗೆ ವಿಚಾರ ಮಾಡಿ ಅವ ಅನ್ನೋದು ಪರಮಾತ್ಮ ಅವರಿಗೆಲ್ಲ 2-3 ದಿವಸದ ಅಟ್ಟೆ ಹಬ್ಬ ಕೊಟ್ಟಿನಿ, 15 ದಿವಸದ ಒಂದೇ ಹಬ್ಬ ಕೊಡ್ತೀನಿ ನಿಮ್ಗೆ ಅನ್ನತ್ತ. ಯಾವುದು? ಹೋಳಿ ಉಣ್ಣೆ ಹೊಯ್ಕೋ ತಿರ್ಗಾಡ್ರಿ. ನಮ್ಗೆ ಕೊಟ್ಟಿದ್ದು ಅದು ಒಂದೇ ಹಬ್ಬ ಹೋಳಿ ಉಣ್ಣೆ. ಅದೇನು ಮತ್ತು ಹೋಳಿ ಉಣ್ಣೆ ತಂದ್ರು ಕೂಡ ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳೋದಿಲ್ಲ, ಅವು ಹರಕ್ ಬಟ್ಟೆನೇ ಹಾಕೊಳ್ಳೋದು. ಇನ್ನು ದಿನ ಒಂದಿಟ್ಟು ಚಲೋ ಬಟ್ಟೆ ಹಾಕೊಳ್ಳೋದಿರ್ತಾವತ್ತು. ಹಬ್ಬದ ದಿವಸ ಅಂದ ಹರಕ್ ಬಟ್ಟೆ ಹಾಕೊಂಡು ಮಾರಿಗೆಲ್ಲ ಈ ಗಾಡಿ ಹರಿ ಬಣ್ಣ ಮಾರಿಗೆ ಹಚ್ಕೊಂಡಲ್ಲ ಹೊಯ್ಕೋ ತಿರ್ಗಾಡೋದು. ಯಾವಾಗಿಂದ ಹೊಯ್ಕೊಂಡು ಅಂತ ತುಟಿ ಹಿಂತಿಂತವಾಗಿರ್ತಾವೆ. ಮರುದಿವ್ಸ ಅಂತ ಹೋಳಿ ಗುಂಡೆ ಅಂದ್ರೆ ನಮ್ಮದು ಮುಗಿತು ಹಬ್ಬ, ನಡೆ ಮತ್ತು ಮುಂದಿನ ವರ್ಷ ನಮ್ಮ ಹಬ್ಬ. ಹೌದಿಲ್ರಿ? ಎಲ್ಲ ಬೈಕಿ ಬುತ್ತಿ ನಿಮಗ, ಹಣ್ಣು ನಿಮಗ ಏನ್ರಿ? ಎಲ್ಲ ಅವರಿಗೆ ನೀವು ಕಾಡ್ತಕ್ಕಂಥ ನಿಮಗೆ ಕಾಡ್ತಕ್ಕಂಥ ಬಯಕೆಗಳನ್ನು ನಾಗಮ್ಮಗೆ ಅಂತ ಕಾಡಲಿಲ್ಲ. ಯಾಕ? ಆ ಗರ್ಭದೊಳಗೆ ಯಾರು ಬೆಳಿಲಿಕ್ಕತ್ತಾರ ತಗೊಂಡದ ಕೇಳಿದ್ರೆ ಪಾರ್ವತಿ ಬೆಳಿಲಿಕ್ಕತ್ತಾಳ. ಹಾಗಾದ್ರೆ ಅವಳಿಗೆಂದ ಎಂಥ ಆ ಬಯಕೆಗಳಿಂದ ಕಾಡ್ತವೆ ಏನ್ರಿ? ನಿತ್ಯನೂ ಕೂಡ ಹಣಿ ತುಂಬ ವಿಭೂತಿ ಧರಿಸ್ಕೋಬೇಕು, ಗುಡಿ ಗುಂಡಾರಗಳಿಗೆ ಹೋಗಬೇಕು, ಮಹಾತ್ಮರ ಪುರಾಣ ಪ್ರವಚನಗಳನ್ನು ಕೇಳಬೇಕು, ಶಾಸ್ತ್ರಗಳನ್ನು ಕೇಳಬೇಕು ಏನ್ರಿ? ದಾನ ಧರ್ಮಾದಿಗಳನ್ನು ಮಾಡಬೇಕು, ಭಗವಂತನ ಧ್ಯಾನ ಮಾಡ್ಬೇಕನ್ನುವಂಥ ಬಯಕೆ ಯಾವಾಗಿಂದ ನಾಗಮ್ಮಗೆ ಕಾಡ್ತಿರ್ತೇವೆ ಪುಣ್ಯಾತ್ಮರೇ. ಹಿಂಗೆಲ್ಲ ಕಾಡ್ತಾ ಇರುವಂಥ ಪ್ರಸಂಗದೊಳಗೆ ಏನ್ರಿ 8 ತಿಂಗಳಾಯ್ತು, 9 ತಿಂಗಳಾಯ್ತು,